So hello everyone, welcome back to my YouTube channel. ಸೊ ಇವತ್ತೇನಪ್ಪ ವ್ಲಾಗ್ ಅಂತ ಅಂದರೆ ಬಿಗ್ ಬಾಸ್ ಸೀಸನ್ 12ಗೆ ಯಾರ್ಯಾರು ಕಂಟೆಸ್ಟೆಂಟ್ಸ್ ಹೋಗಿದ್ದಾರೆ ಅಂತ ಹೇಳ್ತೀನಿ. ಇದು ಪಕ್ಕಾ ಕನ್ಫರ್ಮ್ 100% ನ್ಯೂಸ್. ಯಾಕಂತಂದರೆ ನಾನು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ಗೆ ಹೋಗಿದ್ದೆ. ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಹಾಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬಿಗ್ ಬಾಸ್ ಮನೆ ಹೇಗಿತ್ತು, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತಲೂ ಸಹ ಹೇಳ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕೊಡೋಣ ಮಾತ್ರ ಮರಿಬೇಡಿ. ಯಾರ್ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಕಮೆಂಟ್ನು ಸಹ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ಆಲ್ಮೋಸ್ಟ್ ಸೀಸನ್ಸಲ್ಲಿ ನೋಡಿದ್ದೀವಿ. ಎಲ್ಲ ಸೀಸನ್ಸಲ್ಲೂ ಅಷ್ಟೇ ಟ್ರಾನ್ಸ್ಜೆಂಡರ್ಸ್ ಹಾಗೂ ಗುರೂಜಿಗಳು ಮತ್ತು ಕುಕ್ಕಿಂಗ್ ಡಿಪಾರ್ಟ್ಮೆಂಟಿಂದ, ಸಿಂಗಿಂಗ್ ಡಿಪಾರ್ಟ್ಮೆಂಟಿಂದ, ಈ ಥರ ಒಂದಷ್ಟು ಹಲವಾರು ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲರೂ ಸಹ ಬರ್ತಿದ್ರು. ಬಟ್ ಈ ಸೀಸನಲ್ಲಿ ಟ್ರಾನ್ಸ್ಜೆಂಡರ್ಸ್ ಆಗಲಿ, ಗುರೂಜಿ, ಕುಕ್ಕಿಂಗ್, ಸಿಂಗರ್ಸ್ ಯಾರೂ ಸಹ ಬಂದಿಲ್ಲ. ಸಿಂಗರ್ಸ್ ಅಂತ ಒಬ್ಬರು ಬಂದಿದ್ದಾರೆ, ಬಟ್ ಆದರೂ ಅಷ್ಟೇನು ಬಂದಿಲ್ಲ. ಯಾರ್ಯಾರು ಬಂದಿದ್ದಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಫೇಮಸ್ ಆಗಿರೋವಂಥವ್ರು ಹಾಗೂ ಸೀರಿಯಲ್ಸಿಂದ ತಮ್ಮನ್ನ ತಾವು ರೆಪ್ರೆಸೆಂಟ್ ಮಾಡ್ಕೊಂಡಿರೋರು ಹಾಗೂ ವಿಲನ್ಸ್ಗಳು ಬಂದಿದ್ದಾರೆ. ಸೊ ಇವಾಗ ಯಾರ್ಯಾರು ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಒಂದೊಂದಾಗಿ ಕ್ಲೂ ಕೊಡ್ತಾ ಹೋಗ್ತೀನಿ. ಕಂಟೆಸ್ಟೆಂಟ್ಸ್ ನೇಮ್ಸ್ನ ಕೊನೆಯಲ್ಲಿ ರಿವೀಲ್ ಮಾಡ್ತೀನಿ. ಯಾರ್ಯಾರು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ 1 2 3 ಅಂತ ಕಮೆಂಟ್ ಮಾಡ್ತಾ ಹೋಗಿ. ಈಗ ಫಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಸಿನಿಮಾಗಳಲ್ಲಿ ವಿಲನ್ ಕ್ಯಾರೆಕ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಧೀರ್ ಬಾಲರಾಜ್ ಅಲಿಯಾಸ್ ಕಾಕ್ರೋಜ್ ಅವರು ಬಿಗ್ ಬಾಸ್ ಮನೆಗೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಾರೆ. ಸೊ ನಮ್ಮೆಲ್ಲರ ಕಡೆಯಿಂದ ಆಲ್ ದ ಬೆಸ್ಟ್ ಸರ್, ಚೆನ್ನಾಗಿ ಆಡಿ ಅಂತ ಹೇಳ್ತಾ ಇದ್ದೀನಿ. ಈಗ ಸೆಕೆಂಡ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಇವರು ಕಲರ್ಸ್ ಕನ್ನಡದಲ್ಲಿ ಧಾರಾವಾಹಿಯಲ್ಲಿ ನಾಯಕಿ ಆಗಿ ಆ್ಯಕ್ಟ್ ಮಾಡಿದ್ರು. ಸೊ ಇತ್ತೀಚೆಗಷ್ಟೇ ಅವರು ಯಶ್ ಅವರ ಅಮ್ಮ ಪುಷ್ಪಾ ಮೇಡಮ್ ಅವರ ಪ್ರೊಡಕ್ಷನಲ್ಲಿ ನಾಯಕಿ ನಟಿಯಾಗಿ ಸಹ ಆ್ಯಕ್ಟ್ ಮಾಡಿದ್ದಾರೆ. ಸೊ ಯಾರು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಕೊನೆಯಲ್ಲಿ ನೋಡಿ ಅದು ಯಾರು ಅಂತ. ಸೊ ಇವ್ರಿಗೂ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಆಡಿ, ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಈಗ ಮೂರನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಇವರು ಇಂಡಿಯಾದ ಬಿಸ್ನೆಸ್ ಮ್ಯಾನ್, ಡಾಗ್ ಬ್ರೀಡರ್ ಆಗಿ ಹೆಸರು ಮಾಡಿದ್ದಾರೆ. ಸೊ ಇವ್ರ ಹತ್ರ 100 crores ವರ್ತ್ ಇರುವಂಥ ಡಾಗು ಸಹ ಇದೆ. ಇವರು ಡಾಗ್ ಬ್ರೀಡರ್ ಅಂತ ತುಂಬ ಹೆಸರು ಸಹ ಮಾಡಿದ್ದಾರೆ. ಇವಾಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಯಾರು ಅಂತ. ಗೊತ್ತಾಗದೇ ಇರೋರು ಸಹ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವ್ರಿಗೂ ಅಷ್ಟೇ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಚೆನ್ನಾಗಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಇವರು ನಮ್ಮ ಮಳವಳ್ಳಿಯ ಪ್ರತಿಭೆ. ಸೊ ಹಲವಾರು ಕಾಮಿಡಿ ಮಾಡಿ, ಸೊ ಹಾಗೂ ಪ್ರಾಪರ್ಟಿ ಕಾಮಿಡಿ ಅಂತಲೂ ಸಹ ಮಾಡಿ ತುಂಬ ಜನಕ್ಕೆ ಎಲ್ರಿಗೂ ಗೊತ್ತಿರೋ ಹಾಗೆ ಫೇಮಸ್ ಆಗಿದ್ದಾರೆ. ಪ್ರಾಪರ್ಟಿ ಕಿಂಗ್ ಅಂತ. ಅವರು ಯಾರು ಅಂತ ಬೇಗ ಕಮೆಂಟ್ ಮಾಡಿ. ಹಾಗೂ ಇವ್ರಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಗೆದ್ದು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಇವರು ಕಲರ್ಸ್ ಕನ್ನಡದಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದರು. ಇವರ ನಾಯಕಿ ನಟಿಯಾಗಿ ಆ್ಯಕ್ಟ್ ಮಾಡಿದವರು ಲಾಸ್ಟ್ ಸೀಸನಲ್ಲಿ ಬಂದಿದ್ದರು. ಅದೇ ಸೀಸನಲ್ಲಿ ಇವರು ನೆಕ್ಸ್ಟ್ ಸೀರಿಯಲ್ ಪ್ರಮೋಷನ್ಗೆ ಅಂತಲೂ ಸಹ ಬಂದಿದ್ದರು. ಅವರೇ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಚೆನ್ನಾಗಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಇವರು ಒಬ್ಬರು ಕಾಮಿಡಿಯನ್. ಇವರು ಗಿಚ್ಚಿ ಗಿಲಿಗಿಲಿಯ ಸೆಕೆಂಡ್ ಸೀಸನ್ನ ವಿನ್ನರು ಸಹ ಆಗಿದ್ದರು. ಹಾಗೆ ಉಪೇಂದ್ರ ಸರ್ ಫಿಲಮ್ ಐ ಲವ್ ಯು ಫಿಲಮಲ್ಲಿ ಸಹ ಆ್ಯಕ್ಟ್ನು ಸಹ ಮಾಡಿದ್ದಾರೆ. ಯಾರು ಅಂತ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಸೆಕೆಂಡ್ ಸೀಸನ್ ವಿನ್ನರ್ ಅಂತ ಅಂದ್ರೇ ಗೊತ್ತಾಗೋಗಿರುತ್ತೆ. ಆದರೂ ಸಹ ಕಮೆಂಟ್ ಮಾಡಿ. ಇವ್ರಿಗೂ ಅಷ್ಟೇ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಚೆನ್ನಾಗಾಡಿ, ಗೆದ್ದು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಇವರು ಜಿ ಕನ್ನಡದಲ್ಲೇ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದೇ ಪುಟ್ಟಕ್ಕನ ಮಕ್ಕಳು ಅನ್ನೋ ಸೀರಿಯಲಲ್ಲಿ ಬಡ್ಡಿ ಬಂಗಾರಮ್ಮನ ಕ್ಯಾರೆಕ್ಟರಲ್ಲಿ ಪ್ಲೇ ಮಾಡಿದ್ದಾರೆ. ಹಾಗೆ ಎಲ್ರಿಗೂ ಆಗಲೇ ಕಲರ್ಸ್ ಕನ್ನಡದಲ್ಲಿ ರಿವೀಲ್ ಮಾಡಿದ್ದಾರೆ, ಅವರೇ ಮಂಜು ಭಾಷಿಣಿ ಮ್ಯಾಮ್. ಇವ್ರಿಗೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಇವರು ಬಾಡಿ ಬಿಲ್ಡರ್, ಹಲವಾರು ಪ್ರಶಸ್ತಿಗಳ ವಿಜೇತರು, ಹಾಗೆ ಪೊಲೀಸ್ ಆಗಿ ಸಹ ವರ್ಕ್ ಮಾಡ್ತಾ ಇದ್ದಾರೆ. ಯಾರು ಅಂತ ಕಮೆಂಟ್ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಇವರು ಸ್ಟಾರ್ ಸುವರ್ಣದಲ್ಲಿ ಮುದ್ದು ಲಕ್ಷ್ಮಿ ಅನ್ನೋ ಒಂದು ಸೀರಿಯಲಲ್ಲಿ ನಾಯಕಿ ನಟಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಾರು ಅಂತ ಬೇಗ ಬೇಗ ಕಮೆಂಟ್ ಮಾಡಿ. ಇವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಇವರು ಕಲರ್ಸ್ ಕನ್ನಡದಲ್ಲಿ ಲಕ್ಷಣ ಸೀರಿಯಲಲ್ಲಿ ವಿಲನ್ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ರು. ಹಾಗೆ ನೆಕ್ಸ್ಟು ವಧು ಅನ್ನೋ ಸೀರಿಯಲಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅದು ಎಲ್ರಿಗೂ ಗೊತ್ತೇ ಇರುತ್ತೆ ಅವ್ರು ಯಾರು ಅಂತ. ಆದರೂ ಬೇಗ ಬೇಗ ಕಮೆಂಟ್ ಮಾಡಿ. ಇವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಚೆನ್ನಾಗಾಡಿ. ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಆಗಲೇ ಕಲರ್ಸ್ ಕನ್ನಡದಲ್ಲಿ ರಿವೀಲ್ ಮಾಡಿದ್ದಾರೆ ಮಲ್ಲಮ್ಮ ಅವರು. ಅವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಚೆನ್ನಾಗಾಡಿ. ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಇವರು ಯೋಗರಾಜ್ ಭಟ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಮನದ ಕಡಲು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಡಬಲ್ ಹೀರೋಯಿನ್ಸ್ ಇದ್ದಾರೆ, ಹೌದು. ಅದರಲ್ಲಿ ಯಾರು ಅಂತ ನೀವು ಗೆಸ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ. ನಾನು ಯಾರು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಚೆನ್ನಾಗಾಡಿ. ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಇವರು ಫಸ್ಟು ನ್ಯೂಸ್ ಚಾನಲಲ್ಲಿ ಆ್ಯಂಕರ್ ಆಗಿ ವರ್ಕ್ ಮಾಡ್ತಿದ್ರು. ಹಾಗೆ ನೆಕ್ಸ್ಟ್ ನನ್ನಮ್ಮ ಸೂಪರ್ ಸ್ಟಾರ್ ಅನ್ನೋ ರಿಯಾಲಿಟಿ ಶೋಲು ಸಹ ಭಾಗವಹಿಸಿದ್ದಾರೆ, ಹಾಗೂ ಸಿನಿಮಾದಲ್ಲೂ ಸಹ ಆ್ಯಕ್ಟ್ ಮಾಡಿದ್ದಾರೆ. ಯಾರು ಅಂತ ಬೇಗ ಬೇಗ ಕಮೆಂಟ್ ಮಾಡಿ. ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಚೆನ್ನಾಗಾಡಿ. ಹಾಯ್ ಗಾಯ್ಸ್, ನೆಕ್ಸ್ಟ್ ಯಾರು ಅಂತ ಗೊತ್ತುಂಟಾ? ಇವರು ಇನ್ಸ್ಟಾಗ್ರಾಮಲ್ಲೇ ಕನ್ನಡ ಟಾಕ್ಸ್ ಹಾಗೂ ತುಳು ಟಾಕ್ಸ್ ಅಂತಲೇ ಫೇಮಸ್ ಆದವರು. ಇವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಇವರು ಸಹ ಸ್ಟಾರ್ ಸುವರ್ಣದಲ್ಲಿ ಮುದ್ದು ಲಕ್ಷ್ಮಿ ಅನ್ನೋ ಸೀರಿಯಲಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೂ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಒಂದಷ್ಟು ಬ್ಯಾಡ್ ಆಗಿ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿದೆ. ಅದೆಲ್ಲನೂ ಸಹ ನಾನು ಸುಳ್ಳು, ನಾನೇನು ಅಂತ ಪ್ರೂವ್ ಮಾಡ್ತೀನಿ ಅಂತ ಇವರು ಬಂದಿದ್ದಾರೆ. ಯಾರು ಅಂತ ಬೇಗ ಬೇಗ ಕಮೆಂಟ್ ಮಾಡಿ. ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಇವರು ಒಂದು ಸಾಂಗಿಂದನೇ ಫೇಮಸ್ ಆದವರು ಅಂತಲೇ ಹೇಳ್ಬೋದು. ಆ ಸಾಂಗ್ ಯಾವುದಪ್ಪ ಅಂತಂದರೆ ನಾ ಡ್ರೈವರ ಓ ನಾ ನಿನ್ನ ಲವ್ವರ ಅಂತ ಸಾಂಗ್ ಆಡಿ ಎಲ್ಲ ಕಡೆನೂ ವೈರಲ್ ಆದಂಥವ್ರು ಇವರು. ಯಾರು ಅಂತ ಬೇಗ ಬೇಗ ಕಮೆಂಟ್ ಮಾಡಿ. ಸೊ ಹಾಗೆ ಇವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ರಾಂಗ್ ಆನ್ಸರ್ಸ್ ಓನ್ಲಿ. ನೀವು ಹಾಗೆ ಸಹ ಇವಾಗ ನೆಕ್ಸ್ಟ್ ಬಿಗ್ ಬಾಸ್ ವಿನ್ನರ್ ಯಾರಪ್ಪ ಅಂತ ನೀವು ಕಮೆಂಟ್ ಮಾಡಬೇಕು. ಏನಂತ ಕಮೆಂಟ್ ಮಾಡಬೇಕು? RJ ಹಾಗೂ ಅವ್ರ ಹೆಸ್ರು ಜೊತೆ ಕಮೆಂಟ್ ಮಾಡಿ. ರಾಂಗ್ ಆನ್ಸರ್ಸ್ ಓನ್ಲಿ, ರಾಂಗ್ ಆನ್ಸರ್ಸ್ ಓನ್ಲಿ. ಎಲ್ಲ ರಾಂಗ್ ಆನ್ಸರ್ಸ್ನೇ ಬೇಗ ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೂ ಇವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಇವರು ಕಲರ್ಸ್ ಕನ್ನಡದಲ್ಲಿ ಕರ್ಣ ಸೀರಿಯಲಿನ ಹೀರೋಯಿನ್ ನಾಯಕ ನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೂ ಈಗ ಕ್ರಶ್ ಅಂತಲೇ ಹೇಳ್ಬೋದು. ಇವರು ಸಹ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಯಾರು ಅಂತ ಕಮೆಂಟ್ ಮಾಡಿ. ಹಾಗೆ ಇವ್ರಿಗೂ ಸಹ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಈಗ ನಮ್ಮ ನೆಕ್ಸ್ಟ್ ಹಾಗೂ ಕಡೆಯ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಇವರು ರಾಜ ಹುಲಿಯಲ್ಲಿ ಅತ್ತೆ ಮಗಳು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ. ಹಾಗೂ ಹಲವಾರು ಚಿತ್ರರಂಗದಲ್ಲಿ ಸಹ ಕಾಣಿಸ್ಕೊಂಡಿದ್ದಾರೆ. ಇವರು ಒಬ್ಬರು ಹೋರಾಟಗಾರ್ತಿ ಅಂತಲೂ ಸಹ ಹೇಳ್ಬೋದು. ಅತ್ತೆ ಮಗಳು ಯಾರು? ಅವ್ರ ಹೆಸ್ರನ್ನ ಬೇಗ ಬೇಗ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ಬಂದಿದ್ದಾರೆ ಅಂತ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈಗ ಒಬ್ರೊಬ್ಬರಾಗಿ ಅವ್ರ ನೇಮು ಹಾಗೂ ಅವ್ರ ಫೋಟೋನ ರಿವೀಲ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಆಲ್ರೆಡಿ ಕಲರ್ಸ್ ಕನ್ನಡದಲ್ಲೂ ರಿವೀಲ್ ಮಾಡಿದ್ದಾರೆ. ಯಾರಪ್ಪ ಇವರು ಅಂತ ಅಂದರೆ ಕಾಕ್ರೋಚ್ ಸುಧೀರ್ ಬಾಲರಾಜ್ ಅಲಿಯಾಸ್ ಕಾಕ್ರೋಚ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ನಾನು ಹೇಳಿದೆ ಕೆಂಡ ಸಂಪಿಗೆ ಸೀರಿಯಲ್ ನಾಯಕಿ ನಟಿ ಅಂತ, ಅವರೇ ನಮ್ಮ ಕಾವ್ಯ ಅವರು. ಸೊ ನೆಕ್ಸ್ಟ್ ನಮ್ಮ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ನಾನು ಹೇಳಿದೆ ಡಾಗ್ ಬ್ರೀಡರ್, ಅವರೇ ನಮ್ಮ ಸತೀಶ್ ಸರ್ ಅವರು. ನೆಕ್ಸ್ಟ್ ನಮ್ಮ ಫೋರ್ತ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಇವರು ಕಾಮಿಡಿಗೆ ಪ್ರಾಪರ್ಟಿ ಕಾಮಿಡಿಗೆ ಫೇಮಸ್ ಆಗಿದ್ದಂಥ ನಮ್ಮ ಮಳವಳ್ಳಿ ಪ್ರತಿಭೆ ಗಿಲ್ಲಿ ನಟ ಸರ್ ಅವರು.
ನಮ್ಮ ನೆಕ್ಸ್ಟ್ 5th ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಹೇಳಿದೆ ನಾನು ಈ ಸಲ ನಾಯಕ ನಟ, ಲಾಸ್ಟ್ ಸೀಸನ್ ನಾಯಕಿ ನಟಿ ಅಂತ. ಅವರೇ ನಮ್ಮ ಧನುಷ್ ಗೌಡ ಅವರು. ನೆಕ್ಸ್ಟ್ ನಮ್ಮ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಇವರು ಕಾಮಿಡಿ ಗಿಚ್ಚಿ ಗಿಲಿಗಿಲಿಯ ವಿನ್ನರ್ ಅಂತ ಹೇಳಿದೆ, ಅವರೇ ಚಂದ್ರಪ್ರಭಾ ಅವರು. ನೆಕ್ಸ್ಟ್ ನಮ್ಮ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಇವರು ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ, ಅವರೇ ಮಂಜು ಭಾಷಿಣಿ ಮ್ಯಾಮ್. ನಾನು ಆಗಲೇ ಹೇಳಿದ್ದೀನಿ. ನೆಕ್ಸ್ಟ್ ಯಾರಪ್ಪ ಅಂತಂದರೆ ಬಾಡಿ ಬಿಲ್ಡರ್ ಪೊಲೀಸಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದೆ, ಅವರೇ ನಮ್ಮ ಕರಿ ಬಸಪ್ಪ ಅವರು. ನೆಕ್ಸ್ಟ್ ಯಾರಪ್ಪ ಅಂತಂದರೆ ಇವರು ಮುದ್ದು ಲಕ್ಷ್ಮಿಲೇ ಹ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳಿದೆ, ಅವರೇ ಅಶ್ವಿನಿ ಅವರು. ನೆಕ್ಸ್ಟ್ ಯಾರಪ್ಪ ಅಂತಂದರೆ ಇವರು ಈಗಷ್ಟೇ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ರು ಅಂತ ಹೇಳಿದೆ, ಅವರೇ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅವರು. ಹಾಗೂ ನೆಕ್ಸ್ಟ್ ಯಾರಪ್ಪ ಅಂತಂದರೆ ಕನ್ನಡ ಟಾಕ್ಸ್ ಹಾಗೂ ತುಳು ಟಾಕ್ಸ್ ಅಂತ ಫೇಮಸ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಅವರೇ ನಮ್ಮ ರಕ್ಷಿತಾ ಅವರು. ನೆಕ್ಸ್ಟ್ ಯಾರಪ್ಪ ಅಂತಂದರೆ ಆಗಲೇ ಕಲರ್ಸ್ ಕನ್ನಡದಲ್ಲಿ ರಿವೀಲ್ ಮಾಡಿದ್ದಾರೆ ಅಂತ ಹೇಳಿದೆ, ಅವರೇ ಮಲ್ಲಮ್ಮ ಅವರು. ಈಗ ನೆಕ್ಸ್ಟ್ ಯಾರು ಅಂತ ಹೇಳಿದೆ, ಇವರು ಆ್ಯಂಕರ್ ಆಗಿ ಹಾಗೂ ನನ್ನಮ್ಮ ಸೂಪರ್ ಸ್ಟಾರ್ಗೆ ಬಂದಿದ್ರು ಅಂತ, ಅವರೇ ಜಾನ್ವಿ ಅವರು. ನೆಕ್ಸ್ಟ್ ಯಾರಪ್ಪ ಅಂತಂದರೆ ಯೋಗರಾಜ್ ಭಟ್ ಸರ್ ಅವರ ಪ್ರೊಡಕ್ಷನಲ್ಲಿ ನಿರ್ಮಾಣ ಆದಂಥ ಮನದ ಕಡಲು ಹೀರೋಯಿನ್ ರಾಶಿತಾ ಶೆಟ್ಟಿ ಅವರು. ಹಾಗೂ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ ಮುದ್ದು ಲಕ್ಷ್ಮಿ ಸೀರಿಯಲ್ ಹೀರೋ ಆದಂಥ ಚರಿತ್ ಬಾಲಪ್ಪ ಅವರು ಬಂದಿದ್ದಾರೆ. ಹಾಗೂ ನೆಕ್ಸ್ಟ್ ಯಾರಪ್ಪ ಅಂತಂದರೆ ನಾ ಡ್ರೈವರ ನಾ ನಿನ್ನ ಲವರ ಸಾಂಗ್ನ ಫೇಮಸ್ ವ್ಯಕ್ತಿಯಾದಂಥ ಮಲ್ಲು ಅವರು ಸಹ ಎಂಟ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ರಾಂಗ್ ಆನ್ಸರ್ಸ್ ಓನ್ಲಿ ಅಂತಲೇ ಫೇಮಸ್ ಆದಂಥ RJ ಅಮಿತ್ ಅವರು ಸಹ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೂ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಕರಿಮಣಿ ಸೀರಿಯಲ್ ನಾಯಕಿ ನಟಿಯಾದಂತಹ ಸ್ಪಂದನಾ ಸೋಮಣ್ಣ ಅವರು ಸಹ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೂ ಅತ್ತೆ ಮಗಳು ರಾಜ ಹುಲಿಯ ಅತ್ತೆ ಮಗಳು ಆದಂಥ ಅಶ್ವಿನಿ ಗೌಡ ಅವರು ಸಹ ಎಂಟ್ರಿ ಕೊಟ್ಟಿದ್ದಾರೆ. ಇದು ಬಿಗ್ ಬಾಸ್ ಸೀಸನ್ 12ರ ಆಲ್ ಕಂಟೆಸ್ಟೆಂಟ್ಸ್ ನೇಮ್ನು ಸಹ ನಾನು ರಿವೀಲ್ ಮಾಡಿದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗ್ ನೋಡಿ ಹಾಗೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.